ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಈ ಬ್ಲಾಗ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ನಮಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬರ್ತಾ ಇದೆ. ಸೊ ನಮ್ಮ ಲೇಡೀಸ್ಗೆ ಫೇವ್ರೆಟ್ ಫೆಸ್ಟಿವಲ್ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ತುಂಬ ಹೊಸ ಬಟ್ಟೆ ತಗೊತಾರೆ, ತುಂಬ ಸಿಲ್ಕ್ ಸ್ಯಾರೀಸ್ ತಗೊತಾರೆ, ಪ್ಲಸ್ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಸಿಲ್ವರ್ ಪರ್ಚೇಸ್ ಮಾಡ್ತಾರೆ. ಸೊ ಇದೆಲ್ಲ ಪರ್ಚೇಸ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಖುಷಿ ಅಂತ ಅನ್ಸುತ್ತಲ್ಲ. ಸೊ ಎಲ್ಲರ ಫೇವ್ರೇಟ್ ಅಂದರೆ ಲೇಡೀಸ್ ಫೇವ್ರೇಟ್ ಫೆಸ್ಟಿವಲ್ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ನಾನಿವತ್ತು ನಮ್ಮೂರಿಗೆ ಬಂದಿದ್ದೀನಿ. ಸೊ ನಮ್ಮೂರಲ್ಲಿ ರೇಷ್ಮೆ ಸ್ಯಾರೀಸು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಸೊ ಅದಕ್ಕಂತ ಹೇಳ್ಬಿಟ್ಟು ನಾನು ಯಾವ ಶಾಪ್ಗೆ ಹೋಗ್ತೀನಿ ಆ್ಯಂಡ್ ಯಾವ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಹಾಗೆ ಇವತ್ತು ನಾನು ಗೋಲ್ಡ್ ಶಾಪ್ಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸೋನು ಇದ್ದಾಳಲ್ಲ, ಸೊ ಅವ್ರಿಗೆ ನೋಟ್ ಸ್ಪಿನ್ ಬೇಕಾಗಿತ್ತು. ನಮ್ಮ ಊರಲ್ಲಿ ನೋಟ್ ಸ್ಪಿನ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಏನಾದರೂ ಡಿಫ್ರೆಂಟ್ ಕಲೆಕ್ಷನ್ಸ್ ಇದ್ದರೆ ಅವರಿಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಇಷ್ಟ ಆದರೆ ತೊಗೊಂಡ್ಬರೋಣ. ಹಾಗೆ ನಾನು ಜ್ಯುವೆಲ್ಸ್ ಕೂಡ ನೋಡ್ತೀನಿ, ಹೊಸ ಕಲೆಕ್ಷನ್ಸ್ ಏನಾದರೂ ಬಂದಿದ್ರೆ ನನಗೇನಾದರೂ ಇಷ್ಟ ಆಗಿದ್ರೆ ನಾನೇನಾದರೂ ಪರ್ಚೇಸ್ ಮಾಡ್ತೀನಿ ಆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ನಾ ಫಸ್ಟ್ ಹೋಗಿದ್ದೆ ಕಾವೇರಿ ಜ್ಯುವೆಲ್ಸ್. ಗೊತ್ತಲ್ವಾ, ಇದು ನನ್ನ ರೆಗ್ಯುಲರ್ ಶಾಪ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗಿ ನಾವು ಫಸ್ಟು ಈ ನೋಸ್ ಪಿನ್ನು ಮತ್ತು ಏನಾದರೂ ಇಯರಿಂಗ್ಸ್ ಹೊಸದು ಬಂದಿದೆಯಾ ಅಂತೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ನೋಸ್ ಪಿನ್ಸ್ ತೋರಿಸಿ ಅಂದರೆ ಹೊಸ ಕಲೆಕ್ಷನ್ಸು ನೋಡಿ, ಇವೆಲ್ಲ ತೋರಿಸ್ತಿದ್ದಾರೆ. ನನ್ನ ಫ್ರೆಂಡಿಗೆ ಬೇಕಾಗಿದ್ದು ಫುಲ್ ಸ್ಟೋನ್ ವರ್ಕ್ ಇರೋದು. ಸೊ ಅದಕ್ಕೆ ನಾನು ಸ್ಟೋನ್ಸ್ದೆಲ್ಲ ಸೆಲೆಕ್ಟ್ ಮಾಡಿ ಆಚೆ ಇಟ್ಟು ನೋಡ್ತಿದ್ದೀನಿ. ನೋಡಿ, ಇದೊಂದು ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಅವಳು ನಿನ್ಗೆ ಯಾವ್ದು ಇಷ್ಟ ಆದರೆ ಅದು ತಗೋ, ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ನನಗೆ ಇಷ್ಟ ಆಗಿರೋದು ಸೈಡ್ಗೆ ಇಟ್ಬಿಟ್ಟು ಮತ್ತೆ ವೀಡಿಯೋ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇದು ನೋಡಿ, ಹೊಸ ಕಲೆಕ್ಷನ್ ಬಂದಿದೆ. ನನಗದೇ ತುಂಬ ಇಷ್ಟ ಆಯಿತು. ಮೂಗು ಸ್ವಲ್ಪ ಉದ್ದಕ್ಕೆ ಇರುತ್ತಲ್ವ, ಸೊ ಅವ್ರಿಗೆ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಥರದ್ದೆಲ್ಲ ತುಂಬ ನಾವು ದೇವ್ರಿಗೆ ಡೆಕೋರೇಷನ್ಗೆ ತುಂಬ ಯೂಸ್ ಮಾಡ್ತಿರಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಎತ್ತಿ ಕಾಣಿಸುತ್ತೆ ಕಲ್ಲಿಂದು ಅಂತ ಹೇಳ್ಬಿಟ್ಟು. ಈಗ ನನಗೆ ಇಷ್ಟ ಆಗಿರೋದು ಒಂದ್ಸರಿ ಟ್ರಯಲ್ ಮಾಡೋಣ ಅಂತೇಳ್ಬಿಟ್ಟು ನಾನು ಜಸ್ಟ್ ಹಂಗೆ ಹಾಕ್ಕೊಂಡು ತೋರಿಸ್ತಿದ್ದೀನಿ ನಮ್ಮ ಮಮ್ಮಿಗೆ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಸೋನುಗೆ ಮತ್ತು ಅವ್ರ ಪಿನ್ನಿಗೆ ಬೇಕಾಗಿತ್ತು. ಸೊ ನಾನು 2 ಪೇರ್ಸ್ ತೊಗೊಂಡೆ. ಯಾವುದೇ ಇಷ್ಟ ಆದ್ರೂ ಒಂದು ಸೋನುಗೆ, ಒಂದು ಅವ್ರ ಪಿನ್ನಿಗೆ ಒಂದು ತೊಗೊಬೇಕಾಗಿತ್ತು. ಸೊ ಜಸ್ಟ್ ನಾನು ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಸೊ ಸೋನು ಕೂಡ ಐಡಿಯಾ ಬರುತ್ತೆ ಅವಳ ಮೂಗ್ಗೆ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಬಟ್ ನನಗಾದರೆ ಚೆನ್ನಾಗಿ ಅನಿಸ್ತು ನೋಡಿ. ಆ್ಯಕ್ಚುಲಿ ನನ್ನ ಮೂಗಿಗೆ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ಸೋನು ಕೂಡ ಚೆನ್ನಾಗಿರುತ್ತೆ ಅನ್ನೋ ಹೋಪಿಂದ ತಗೊಂಡೆ ನಾನು. ಅದಾದಮೇಲೆ ನಮ್ಮ ಶೇಟು ಇದ್ದಾರಲ್ವ, ಸೊ ಅವರು ಹೊಸ ಡಿಸೈನ್ ಹಾರ ಬಂದಿದೆ, ಹಾಕಿ ನೋಡಮ್ಮ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹಾಕ್ದೆ. ನೋಡಿ, ಇದು ಹೊಸ ಡಿಸೈನು. ಈ ಸ್ಯಾರೀಸ್ಗೆಲ್ಲ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಡ್ರೆಸ್ಸು ಕೂಡ ತುಂಬ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಇದು ಲೈಟ್ ವೆಯ್ಟೇ ಇದೆ, 35 ಗ್ರಾಮ್ಸಲ್ಲೇ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೇನಪ್ಪ ಅಂತ ಹೇಳಿದ್ರೆ ನೋಡಿ, ವಂಕಿ ಉಂಗುರ. ಆಗೆಲ್ಲ ನಮ್ಮ ಮಮ್ಮಿ ಎಲ್ಲ ಈ ಥರದ್ದೆಲ್ಲ ಇಟ್ಕೊತಿದ್ರು, ಬಟ್ ಡಿಫ್ರೆಂಟ್ ಡಿಸೈನ್ ವಂಕಿ ಉಂಗುರ ಇವಾಗ ಯಾರು ಇಟ್ಕೊತಾರಿಲ್ಲ. ಬಟ್ ಇವಾಗ ಹೊಸ ಡಿಸೈನ್ ನೋಡಿ, ಅದ್ರ ಮೇಲೆ ಲಕ್ಷ್ಮೀದು ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಎಲ್ಲ ನಮಗೆ ಒಂದು 8 ಗ್ರಾಮ್ಸ್ 9 ಗ್ರಾಮ್ಸಲ್ಲಿದೆ, ಇನ್ನೂ ಕಮ್ಮಿ ಕೂಡ ಮಾಡಿಕೊಡ್ತಾರೆ. ತುಂಬ ಇಷ್ಟ ಆಯಿತು. ಸರಿ, ಇದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಜ್ಯುವೆಲ್ಸ್ ನೋಡೋಣ, ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇಯರಿಂಗ್ಸು ನಮ್ಮ ಅಂಕಲ್ ಒಂದೊಂದೇ ತೋರಿಸ್ತಿದ್ದಾರೆ, ಹೊಸ ಡಿಸೈನ್ಸ್ ಯಾವ್ದಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ನಾನು ಜುಮ್ಕಾ ಟೈಪೇ ತೋರಿಸಿ, ಟೆಂಪಲ್ ಜ್ಯುವೆಲ್ ತೋರಿಸಿ ಅಂತ ಹೇಳಿದೆ. ಸೊ ಅದಕ್ಕೆ ಎಲ್ಲ ಜುಮ್ಕಾ ಟೈಪೇ ತೋರಿಸ್ತಿದ್ದಾರೆ. ಆಲ್ರೆಡಿ ನನ್ನ ಹತ್ರ ಜುಮ್ಕಾಸ್ ಇದೆ, ಬಟ್ ಸ್ಟಿಲ್ ಯಾವುದಾದ್ರೂ ನ್ಯೂ ಡಿಸೈನ್ ಬಂದಿದ್ರೆ, ಅಟ್ರಾಕ್ಟಿವ್ ಅನಿಸಿದ್ರೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನನಗಿದು ತುಂಬ ಇಷ್ಟ ಆಯಿತು. ಇದು ಸೈಡ್ ಗಿಡಿ ಅಂತ ಹೇಳಿದೆ ಅಂಕಲ್ಗೆ. ಈ ಡಿಸೈನ್ ಬಂದು ನಮಗೆ ಪಲ್ಲಕ್ಕಿಯಲ್ಲಿ ದೇವ್ರು ಕೂತ್ಕೊಂಡಿರ್ತಾರಲ್ಲ, ಸೊ ಕೆಳಗಡೆ ಲಕ್ಷ್ಮೀದು ಸ್ಟ್ಯಾಚು ಥರ ಇದೆ, ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಸೈಡ್ ಗಿಡಿ ಅಂತ ಹೇಳಿದೆ. ಅದು ಬಂದು ನಮಗೆ 15 ಗ್ರಾಮ್ಸಲ್ಲಿ ಸಿಗುತ್ತೆ. ಇಯರಿಂಗ್ಸ್ ಮಮ್ಮಿ ಕೂಡ ಇಷ್ಟ ಆಯಿತು. ಸೊ ನಾನು ಡಿಸೈಡ್ ಆದೆ ತಗೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಿಲ್ಲಿಂಗ್ ಸೆಕ್ಷನ್. ಸೊ ನಿಮಗೆ ಈ ಜ್ಯುವೆಲ್ಸ್ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಎಷ್ಟು ಗ್ರಾಮ್ ಇದೆ, ಎಷ್ಟು ರೇಟ್ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಗೋಲ್ಡ್ ಶಾಪಿಂಗ್ ಆದರೆ ಮುಗೀತು, ಇನ್ನೂ ತುಂಬ ಇಷ್ಟ ಆಯಿತು. ಬಟ್ ಸ್ಟಿಲ್ ನೆಕ್ಸ್ಟ್ ತಗೊಳ್ಳೋಣ, ಸಾಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾವಿವಾಗ ಸ್ಯಾರಿ ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ.
ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಇದ್ದರು ಆ್ಯಂಡ್ ಅವ್ರಿಗೆ ತೋರಿಸಿರೋ ಸ್ಯಾರೀಸ್ ಎಲ್ಲ ಕೆಳಗಡೆನೇ ಇತ್ತಲ್ವ. ಸೊ ನನಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತೇಳ್ಬಿಟ್ಟು ನಾನು ಒಂದೊಂದೇ ತೊಗೊಂಡು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮೈಂಡಲ್ಲಿ ಇದ್ದಿದ್ದು ಕಲರು ಈ ಸರಿ ಪರ್ಪಲಲ್ಲಿ ತಗೋಣ ಅಂತೇಳ್ಬಿಟ್ಟು, ಬಟ್ ಸ್ಟಿಲ್ ಇದು ನೋಡಿದ ತಕ್ಷಣ ನನಗೆ ಒಂಥರ ಓಕೆ. ಲಾಸ್ಟ್ ಟೈಮು ನಾನು ಗ್ರೀನ್ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ಬರೋದಕ್ಕೆ ಇಷ್ಟ ಅಂತೇಳ್ಬಿಟ್ಟು ಹುಡುಕ್ತಿದ್ದೆ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಇದು ನೋಡಿದೆ. ಹಾಗೆ ನೋಡಿ, ಇದು ಆರೆಂಜ್ ಕಲರ್ ಸ್ಯಾರಿ. ಸೊ ನಾನು ಸ್ಯಾರೀಸ್ ಎಲ್ಲ 15K ಮೇಲೆ ತೋರಿಸಿ ಅಂತಲೇ ಹೇಳಿದ್ದು. ಆಲ್ರೆಡಿ ಅವರು 25K ಇರೋದೆಲ್ಲ ಅಲ್ಲಿ ಹಾಕಿದ್ರು ಪ್ರೀವಿಯಸ್ ಕಸ್ಟಮರ್ಸ್ಗೆ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ನಾನು ನೋಡ್ತಿದ್ದೀನಿ ಯಾವುದಾದ್ರೂ ಇಷ್ಟ ಆದರೆ ತಗೋಣ ಅಂತೇಳ್ಬಿಟ್ಟು. ನೋಡಿ, ಈ ಸ್ಯಾರೀಸ್ ಎಲ್ಲ ನಮಗೆ 20K ಮೇಲೇ ಇರೋದು. ಜರಿ ವರ್ಕ್ ತುಂಬ ಬಂದಿರುತ್ತಲ್ಲ, ಸೊ ಆಲ್ಮೋಸ್ಟ್ ನಮಗೆ ಕಂಚಿ ಸ್ಯಾರೀಸ್ ಥರನೇ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಸಿಗೋ ಸ್ಯಾರೀಸೇ ಇಲ್ಲೂ ಸಿಗುತ್ತೆ, ಬಟ್ ಅಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ರೇಟ್. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಕಾಂಬಿನೇಷನ್ಸ್ ಕೂಡ ನಮ್ಮೂರಲ್ಲಿ ತುಂಬ ಚೆನ್ನಾಗೇ ಸಿಗುತ್ತೆ. ತುಂಬ ಜರಿ ವರ್ಕ್ ಇದ್ದರೆ ನಮಗೆ ಕಾಸ್ಟ್ಲಿನೇ, ಆ್ಯಂಡ್ ಕಮ್ಮಿ ಜರಿ ವರ್ಕಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಮಗೆ 15K ಒಳಗಡೆನೇ ಸಿಗುತ್ತೆ ಅನಿಸುತ್ತೆ, ಅದಕ್ಕಿಂತ ಕಮ್ಮಿ ಇನ್ನೆಲ್ಲೂ ಸಿಗಲ್ಲ. ಈ ಸ್ಯಾರಿ ನಮಗೆ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಬರ್ಬೋದು. ಜರಿ ವರ್ಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಕಮ್ಮಿ ಪ್ರೈಸ್ ಅಂತಲೇ ಹೇಳ್ಬೋದು. ನೋಡಿ, ನಮಗೆ ಇಲ್ಲಿ ಫ್ಲೋರಲ್ ಡಿಸೈನ್ ಚೆನ್ನಾಗಿದೆ. ಕಾಂಬಿನೇಷನ್ ಕೂಡ ಪಿಂಕ್ ವಿತ್ ಪರ್ಪಲ್ ಬ್ಲೌಸ್ ಇದೆ. ನೋಡಿ, ನೆಕ್ಸ್ಟ್ ಬಂದು ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಗ್ರೀನ್ ವಿತ್ ಆರೆಂಜ್ ಕಲರು. ಆ್ಯಂಡ್ ಇದಕ್ಕೆ ಸಿಲ್ವರ್ ಜರಿ ಬಂದಿದೆ. ಸೊ ನಮಗೆ ಸಿಲ್ವರ್ ಜಿವೆಲ್ಸ್ ಏನಾದರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಸ್ಕೈ ಬ್ಲೂ ವಿತ್ ಪಿಂಕ್ ಇದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಡಿಸೆಂಟಾಗಿರುತ್ತೆ ಕಲರು. ಆ್ಯಂಡ್ ಪ್ರೊಫೆಷ್ನಲ್ ಕಲರ್ ಅಂತಲೂ ಹೇಳ್ಬೋದು, ಒಂಥರ ಜಾತ್ರೆ ಥರ ಇರಲ್ಲ. ನೆಕ್ಸ್ಟ್ ಬಂದು ರೆಡ್ ವಿತ್ ಗ್ರೀನ್, ಬ್ರೈಡಲ್ ಅಂದರೆ ವೆಸ್ಟ್ ಬೆಂಗಾಲೀಸ್ ಎಲ್ಲ ಹಾಕ್ತಾರಲ್ಲ, ಸೊ ಆ ಥರ. ನೋಡಿ, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್, ಡಿಫ್ರೆಂಟ್ ಪ್ರೈಸಸ್ ಕೂಡ ಬರೋದಕ್ಕೆ. ಆ್ಯಕ್ಚುಲಿ ಗ್ರೀನ್ ವಿತ್ ಸ್ಕೈ ಬ್ಲೂ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ನಾವು ಸರ್ಚ್ ಮಾಡಿದ್ವಿ, ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಒಂದ್ಸರಿ ಕಾಲ್ ಮಾಡಿ ಭರತ್ ಅವ್ರಿಗೆ ಹೇಳಿದೆ, ಸರಿ ಗ್ರೀನ್ ವಿತ್ ಸ್ಕೈ ಬ್ಲೂ ಸ್ಯಾರೀಸ್ ಸ್ವಲ್ಪ ಇದೆ, ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ನನಗಿಷ್ಟ ಆಗಿರೋ ಸ್ಯಾರೀಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಾನು ಅವ್ರಿಗೆ ವಿಡಿಯೋ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಇವೆಲ್ಲ ಚೆನ್ನಾಗಿದೆ, ಜರಿ ವರ್ಕ್ ತುಂಬ ಇದೆ. ಇದು ಈ ಥರ ಸ್ಯಾರಿ ನಾನು ನಮ್ಮ ಮಮ್ಮಿಗೆ ಕೊಡ್ಸಿದ್ದೀನಿ. ಲಾಸ್ಟ್ ನನ್ನ ಮದುವೆ ಟೈಮಲ್ಲಿ ಮಮ್ಮಿ ಈ ಥರದ್ದೇ ತೊಗೊಂಡಿದ್ದು. ನೋಡಿ, ಇದೊಂದು ನಾನು ಸೈಡ್ಗೆ ಇಡ್ತಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಸ್ಕೈ ಬ್ಲೂ ವಿತ್ ಗ್ರೀನ್ ಮತ್ತು ಮೆಂತ್ಯ ಕಲರ್ ಕೂಡ ಮಿಕ್ಸ್ ಆಗಿದೆ, ಯೆಲ್ಲೋ ಕಲರ್ ಕೂಡ. ಈಗ ತುಂಬ ನಾವು ಆರೆಂಜ್ ಆ್ಯಂಡ್ ಪಿಂಕ್ ಶೇಡ್ಸಲ್ಲಿ ತುಂಬ ಸಿಲ್ಕ್ ಸ್ಯಾರೀಸ್ ನೋಡ್ತಿದ್ದೀವಿ. ಸೊ ಅದಕ್ಕೆ ನಾನು ಪಿಂಕ್ ಮತ್ತು ಆರೆಂಜಲ್ಲಿ ತೋರಿಸಿ ಅಂತ ಹೇಳಿದೆ. ಸೊ ಅವರು ಎಲ್ಲ ಕಲರ್ಸು ತೋರಿಸಿದ್ದಾರೆ. ನನ್ನ ಫೇಸಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದೇ ಹಾಕಿ ನೋಡ್ತಿದ್ದೀನಿ. ನೋಡಿ, ಇದೊಂಥರ ಪರ್ಪಲ್ ಕಲರು. ಸೊ ಇದಾದರೆ ನಾನು ಭರತ್ ಅವ್ರಿಗೆ ವಿಡಿಯೋ ಕಳಿಸ್ತಾ ಇದ್ದೀನಿ, ಯಾವ ಥರ ಇದೆ ಇದು, ನನಗೆ ಸೆಟ್ ಆಗ್ತಿದೆಯಾ, ಲಾಸ್ಟ್ ಟೈಮ್ ನೀವು ಅಂದ್ಕೊಂಡಿರೋ ಕಲರ್ ಏನಾ ಅಂತೇಳ್ಬಿಟ್ಟು. ಕಂಪ್ಲೀಟ್ ಸ್ಯಾರಿನ ಒಂದ್ಸರಿ ಓಪನ್ ಮಾಡಿ ತೋರಿಸಿ, ಒಳಗಡೆ ಎಲ್ಲ ಯಾವ ಥರ ಡಿಸೈನ್ ಇದೆ ಆ್ಯಂಡ್ ಬ್ಲೌಸ್ ಯಾವ ಕಲರ್ ಬಂದಿದೆ ಅಂತೇಳ್ಬಿಟ್ಟು ಆಂಟಿಗೆ ಕೇಳಿದ್ರೆ ಎಲ್ಲ ತೋರಿಸ್ತಿದ್ದಾರೆ. ಸೊ ನಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ಯಾವ ಥರ ಕಾಣಿಸುತ್ತೆ. ಈ ಸ್ಯಾರಿ ಆದರೆ ಫಿಕ್ಸ್ ಆಯಿತು, ತಗೊಳ್ಳೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಇನ್ನೊಂದು ಸರಿ ನಿಂತ್ಕೊಂಡು ಹಾಕ್ಕೊಳ್ಳೋಣ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೋಡ್ತಿದ್ದೀನಿ. ಸೊ ಇದು ಕಂಪ್ಲೀಟ್ ನಮಗೆ ಮ್ಯಾರೇಜಸ್ಗೆ ಸೆಟ್ ಆಗುತ್ತೆ ಸ್ಯಾರಿ. ತುಂಬ ಜರಿ ವರ್ಕ್ ಇರೋದ್ರಿಂದ ಲೈಟಿಂಗ್ ಎಫೆಕ್ಟ್ಸ್ಗೆ ಚೆನ್ನಾಗೇ ಕಾಣಿಸುತ್ತೆ. ನಿಮ್ಗೆ ಈ ಸ್ಯಾರಿ ಇಷ್ಟ ಆಯಿತಾ ಆ್ಯಂಡ್ ಎಷ್ಟು ಪ್ರೈಸ್ ನಾನು ಕೊಟ್ಟಿರಬಹುದು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆಲ್ಲ ನಿಮಗೆ ರಿಪ್ಲೈ ಕೊಡ್ತೀನಿ. ನನಗೆ ಈವನ್ ಈ ಕಲರ್ ಕೂಡ ಇಷ್ಟ ಆಯಿತು. ನೋಡಿ, ಬ್ಲಡ್ ರೆಡ್ ಕಲರ್ ಬ್ಲೌಸ್ ಬಂದಿದೆ, ತುಂಬ ಎಲಿಗೆಂಟ್ ಆಗಿರುತ್ತೆ. ಸರಿ ಅಂತೇಳ್ಬಿಟ್ಟು ಒಂದು ಇಷ್ಟ ಆಯ್ತಲ್ವ. ನೆಕ್ಸ್ಟ್ ನಾವು ಮೈಸೂರು ಸಿಲ್ಕಲ್ಲಿ ನೋಡೋಣ, ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳಿ ಅಂತೇಳ್ಬಿಟ್ಟು ಭರತ್ ಅವ್ರು ಹೇಳಿದರು. ಸರಿ ಅಂತೇಳ್ಬಿಟ್ಟು ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡ್ತಿದ್ದೀನಿ. ಇವಾಗ ನಾನು ಅಂಕಲ್ಗೆ ಹೊಸ ಕಲರ್ ತೋರಿಸಿ ಅಂತ ಹೇಳ್ತಿದ್ದೀನಿ. ಸೊ ನನಗೆ ಪ್ಲೇನೇ ಇಷ್ಟ.
ಇವಾಗ ನಮಗೆಲ್ಲ 3D ಆ ಥರ ಎಲ್ಲ ಬಂದಿದೆಯಲ್ಲ, ಬಟ್ ನನಗೆ ಪ್ಲೇನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ನಮ್ಮೂರಲ್ಲಿ ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಸಿಗುತ್ತೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಕಮ್ಮಿನೇ. ಸೊ ಅವ್ರ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆಯೋ ಎಲ್ಲ ತೋರಿಸ್ತಿದ್ದಾರೆ ನೋಡಿ. ಇದು 3D ಸ್ಯಾರಿ ಎಲ್ಲ ತೋರಿಸ್ತಿದ್ದಾರೆ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತೇಳ್ಬಿಟ್ಟು. ಸೊ ನಾನು ಒಂದೊಂದೇ ನೋಡ್ತಿದ್ದೀನಿ ಯಾವ ಥರ ಇದೆ ಪ್ರಿಂಟ್ ಅದೆಲ್ಲ. ಸೊ ನನಗೆ ಪರ್ಪಲಲ್ಲಿ ಬೇಕಾಗಿತ್ತು, ಬಟ್ ನೋಡಿ ಇದೊಂಥರ ಡಿಫ್ರೆಂಟ್ ಡಿಸೈನ್. ಇದು ಬ್ಲೌಸ್ ಈ ಥರ ಇವಾಗ ಈ ಥರ ಡಿಸೈನಲ್ಲಿ ಬರುತ್ತೆ. ನಾವು ಫುಲ್ ಸ್ಲೀವ್ಸ್ ಹೊಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಒನ್ ಆಫ್ ಮೈ ಫ್ರೆಂಡ್ ಅನಿಸುತ್ತೆ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆ ಸೇಮ್ ಡಿಸೈನ್ ಬ್ಲೌಸ್ಗೆ ಕಂಪ್ಲೀಟ್ ಫುಲ್ ಹ್ಯಾಂಡ್ಸ್ ಇಟ್ಟಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಅಂಕಲ್ಲು ನಿಂಗೊಂದು ಡಿಫ್ರೆಂಟ್ ಸ್ಯಾರಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ಬ್ಯೂಟಿಫುಲ್ ಸ್ಯಾರಿನ ತೋರಿಸಿದ್ರು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಾರ್ಡರ್ ಆದರೆ ಸಖತ್ ಡಿಫ್ರೆಂಟ್ ಆಗಿದೆ. ಯಾವತ್ತು ಈ ಥರ ಬಾರ್ಡರಲ್ಲಿ ನಾನು ರೇಷ್ಮೆ ಸ್ಯಾರಿನ ನೋಡಿಲ್ಲ. ಈ ಸ್ಯಾರಿ ನಮಗೆ ಅರೌಂಡ್ 20 to 24K ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಒಂದ್ಸರಿ ಓಪನ್ ಮಾಡಿ ತೋರಿಸಿ ಯಾವ ಥರ ಪಲ್ಲು ಬಂದಿದೆ ಅಂತ ಕೇಳಿದ್ದಕ್ಕೆ ನೋಡಿ ತೋರಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ರಿಚ್ ಲುಕ್ ಕೊಡ್ತಿದೆ. ಆ್ಯಂಡ್ ಬ್ಲೌಸ್ ಕೂಡ ನೋಡಿ ತುಂಬ ಚೆನ್ನಾಗಿದೆ, ವರ್ಕೆಲ್ಲ ಚೆನ್ನಾಗಿ ಮಾಡಿಸ್ಕೊಬೋದು. ಆ್ಯಂಡ್ ಅವ್ರು ನನಗೆ ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ಹೊಸ ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ. ತುಂಬ ಚೆನ್ನಾಗಿತ್ತು, ಲೈಟ್ಗಾದರೆ ಪಳಪಳ ಅಂತ ಎತ್ತು ಕಾಣಿಸುತ್ತೆ ನೋಡಿ. ಇದು ಗ್ರೀನ್ ಕಲರ್ಗೆ ಸಿಲ್ವರ್ ಜರಿ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ರೆಡ್ ಕಲರ್ ನೋಡಿ, ತುಂಬ ಜನಕ್ಕೆ ರೆಡ್ ಕಲರು ರಿಸೆಪ್ಷನ್ಗೆ ಹಾಕ್ಕೊತಾರೆ. ಅವಾಗ ಹಾಕ್ಕೊತಿದ್ರು, ಇವಾಗೆಲ್ಲ ಪೀಚ್ ಕಲರ್ಸ್ ಹಾಕ್ಕೊತಾರೆ. ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತಗೊಂಡೆ ಆ್ಯಂಡ್ ಯಾವ ಜ್ಯುವೆಲ್ಸ್ ಪರ್ಚೇಸ್ ಮಾಡಿದೆ ಅಂತೇಳ್ಬಿಟ್ಟು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.